ಅಧಿಕಾರಿಗಳು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಕಾರಣ ನಿಮಗೂ ಕೂಡ ಫೇಕ್ ಲೋಕಾಯುಕ್ತದಿಂದ ಕಾಲ್ ಬರಬಹುದು, ಹಾಗಾಗಿ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಯಾಕಪ್ಪ ಲೋಕಾಯುಕ್ತದಿಂದ ಕಾಲ್ ಬರುತ್ತೆ, ಅದು ಕೂಡ ಫೇಕ್ ಕಾಲ್ ಹೇಗಾಗಿರುತ್ತೆ, ನಾವು ಯಾವ ರೀತಿ ಅಲರ್ಟ್ ಆಗಬೇಕು ಅನ್ನೋರು ಈ ಸ್ಟೋರಿಯನ್ನ ನೋಡಿ. ಸರ್ಕಾರಿ ಅಧಿಕಾರಿಗಳೇ ಎಚ್ಚರ ಎಚ್ಚರ. ಸರ್ಕಾರಿ ಅಧಿಕಾರಿಗಳೇ ಎಚ್ಚರ ಎಚ್ಚರ. ಕಾರಣ ನಿಮಗೂ ಕೂಡ ಲೋಕಾಯುಕ್ತದಿಂದ ಕಾಲ್ ಮಾಡ್ತಿದ್ದೀವಿ ಅಂತ ಫೇಕ್ ಕಾಲ್ ಬರಬಹುದು, ಹುಷಾರಾಗಿರಿ. ಆ ಮೂಲಕ ನಿಮ್ಮನ್ನ ವಂಚನೆ ಮಾಡಬಹುದು ಅಂತ ಲೋಕಾಯುಕ್ತ ಆಫೀಸ್ನಿಂದ ಕರೆ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಕರೆಗಳು ಬರುತ್ತೆ. ಲೋಕ ಹೆಸರಲ್ಲಿ ವಂಚನೆಗೆ ಯತ್ನ ಮಾಡ್ತಾ ಇದ್ದಂತ ಒಂದು ಗ್ಯಾಂಗ್ ಈಗ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಂಧ್ರದಲ್ಲೇ ಕೂತು ರಾಜ್ಯದ ಅಧಿಕಾರಿಗಳಿಗೆ ಈ ಗ್ಯಾಂಗ್ ಕರೆ ಮಾಡ್ತಾ ಇತ್ತಂತೆ. ಟ್ರೂ ಕಾಲರ್ನಲ್ಲಿ ಲೋಕಾಯುಕ್ತ ಹೆಸರು ಕೂಡ ನಮೂದನೆ ಆಗಿದೆಯಂತೆ. ಬಿಬಿಎಂಪಿಯ ಎಡಬ್ಲ್ಯೂ ಒಬ್ಬರಿಗೆ ಇದೇ ರೀತಿ ಕರೆ ಮಾಡಿದ್ದಾರೆ ಅಪರಿಚಿತರು. 2 ಬಾರಿ ಕರೆ ಮಾಡಿದ್ರೂ ಕೂಡ ಸ್ವೀಕಾರ ಮಾಡಿಲ್ವಂತೆ ಬಿಬಿಎಂಪಿಯ ಎಡಬ್ಲ್ಯೂ. ಅನುಮಾನದಿಂದ ಲೋಕಾಯುಕ್ತ ಕಚೇರಿಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಲೋಕಾಯುಕ್ತ ಕಚೇರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಬಳಿಕ ಇದನ್ನ ಪರಿಶೀಲನೆ ಮಾಡಿದ ಬಳಿಕ ಸುಳ್ಳು ಕರೆ ಅನ್ನುವಂತಹ ವಿಚಾರ ಪತ್ತೆಯಾಗಿದೆ ಅಂತೆ. ದೂರಿನ ಆಧಾರದಲ್ಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗುತ್ತೆ. ಆಂಧ್ರ ಪ್ರದೇಶದಿಂದ ಕರೆ ಬಂದಿರುವ ಬಗ್ಗೆ ಪೊಲೀಸರು ಪ್ರಾಥಮಿಕವಾಗಿ ಸದ್ಯ ಮಾಹಿತಿಯನ್ನ ಕಲೆ ಹಾಕಿದ್ದಾರಂತೆ. ಇದು ಒಬ್ಬರಿಗೆ ಬಂದಿರುವಂತಹ ಕರೆನಾ, ಇನ್ಯಾವುದಾದ್ರೂ ಸರ್ಕಾರಿ ಅಧಿಕಾರಿಗಳಿಗೆ ಈ ರೀತಿ ಫೇಕ್ ಕರೆಗಳು ಹೋಗಿದೆಯಾ ಲೋಕಾಯುಕ್ತ ಅಂತ ಹೇಳಿಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ ರಾಜ್ಯದಲ್ಲೇ ಲೋಕಾಯುಕ್ತದಲ್ಲೇ ಕೆಲಸ ಮಾಡಿ ಹೊರಗಡೆ ಬಂದ ಬಳಿಕ ಯಾವ ರೀತಿ ವಂಚನೆ ಮಾಡಿತ್ತು ಒಂದು ಜಾಲ ಅನ್ನುವಂಥ ವಿಚಾರವನ್ನ ಬಹುತೇಕ ಜನ ಗಮನಿಸಿದ್ರಿ. ಹಾಗಾಗಿ ಅಧಿಕಾರಿಗಳು ಸ್ವಲ್ಪ ಅಲರ್ಟ್ ಆಗಿ ಎಲ್ಲೆಲ್ಲಿಂದಲೂ ಫೇಕ್ ಕಾಲ್ಗಳು ಬರಬಹುದು, ಲೋಕಾಯುಕ್ತ ಆ ಅಧಿಕಾರಿ ಈ ಅಧಿಕಾರಿ ಅಂತ ಹೇಳ್ತಾ. ಹಾಗಾಗಿ ಯಾವುದೇ ಮಾಹಿತಿ ಕೊಡಬೇಡಿ ನಿಮಗೆ ಕನ್ಫರ್ಮ್ ಆಗೋಕ್ಕೂ ಮುಂಚೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಹೆಂಗೆ ಕರೆ ಮಾಡ್ತಾ ಇದ್ರು, ಕರೆ ಮಾಡಿದಾಗ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ರಂತೆ, ಹೆಂಗಿದನ್ನ ಪತ್ತೆ ಹಚ್ಚಿದ್ದಾರೆ ಈ ಗ್ಯಾಂಗ್ ಅನ್ನ ಪೊಲೀಸರು? ಶ್ರುತಿ, ಈ ಒಂದು ಪ್ರಕರಣ ಇದು ನಿಜಕ್ಕೂ ಕೂಡ ಒಂದ್ ರೀತಿ ಸರ್ಕಾರಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಂತಹ ಈ ಒಂದು ಗ್ಯಾಂಗ್ ಏನಿದೆ, ಮೊದ್ಲಿಗೆ ಏನು ಸರ್ಕಾರಿ ಅಧಿಕಾರಿಗಳ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಅವರಿಗೆ ಕಲೆಕ್ಟ್ ಮಾಡ್ಬಿಟ್ಟು ಆನಂತರ ಕರೆ ಮಾಡಿ, ನಾವು ಲೋಕಾಯುಕ್ತದ ಇಂದ ಕರೆ ಮಾಡ್ತಾ ಇದೀವಿ, ನೀವ್ ಇಂತಹ ಪ್ರಕರಣದಲ್ಲಿ ಇದ್ದೀರಾ ಅಂತ ಹೇಳಿ ಅವ್ರಿಗೆ ಒಂದ್ ರೀತಿ ಬ್ಲಾಕ್ ಮೇಲ್ ಮಾಡ್ತಾರೆ. ಬ್ಲಾಕ್ ಮೇಲ್ ಮಾಡಿ ನೀವಿಷ್ಟು ಹಣವನ್ನ ಕೊಟ್ರೆ ನಿಮ್ಮನ್ನ ಪಾರ್ ಮಾಡ್ತೀವಿ, ಇಲ್ಲಾಂದ್ರೆ ಲೋಕಾಯುಕ್ತದಿಂದ ನಾವು ರೈಡ್ ಮಾಡುವಂತದ್ದು ಮತ್ತೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳುವಂತದ್ದು ಈ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಹೆದರಿಸ್ತಾರೆ. ಪ್ರಮುಖವಾಗಿ ಅದರಲ್ಲೂ ಕೂಡ ಲೋಕಾಯುಕ್ತರಾದಂತಹ BS ಪಾಟೀಲ್ ಮತ್ತೆ ಉಪಲೋಕಾಯುಕ್ತ ಆಗಿದ್ದಂತಹ ಫಣೀಂದ್ರ ಅವರ ಹೆಸರನ್ನು ಬಳಸಿ ಇಲ್ಲಿ ಇವರು ಈ ರೀತಿಯಾದಂತ ಕೃತ್ಯಕ್ಕೆ ಬಲೆಯನ್ನ ಬೀಸ್ತಾ ಇದ್ರು ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಇನ್ನು ಈ ಒಂದು ವಿಚಾರವನ್ನ ಆಲಿಸಿದಂತಹ ಬಿಬಿಎಂಪಿಯ ಎಡಬ್ಲ್ಯೂ ಒಬ್ರು ಏನಿದ್ದಾರೆ ಅವ್ರಿಗೂ ಕೂಡ ಒಂದ್ ರೀತಿ ಅನುಮಾನ ಬರುತ್ತೆ, ಈ ರೀತಿಯಾಗಿ ಯಾರು ಕರೆ ಮಾಡೋದಿಲ್ಲ ಅಲ್ಲ ಅಂತ ಹೇಳಿ. ತಕ್ಷಣ ಅವರ ಟ್ರೂ ಕಾಲರ್ ನೋಡಿದಂತ ಸಂದರ್ಭದಲ್ಲಿ ಕೂಡ ಅಲ್ಲೂ ಕೂಡ ಅವರಿಗೆ ಅದೇ ಹೆಸರು ಕೂಡ ಬಂದಿರತ್ತೆ, ಫಣೀಂದ್ರ ಮತ್ತೆ BS ಪಾಟೀಲ್ ಅಂತ ಹೇಳಿ. ಸೊ ಅವರಿಗೂ ಒಂದ್ ರೀತಿ ಶಾಕ್ ಆಗುತ್ತೆ. ತಕ್ಷಣ ಯಾವ್ದಕ್ಕೂ ಇರ್ಲಿ ಅಂತ ಹೇಳಿ ಲೋಕಾಯುಕ್ತ ಕಚೇರಿಗೆ ಒಂದು ಕರೆ ಮಾಡಿ ಕೇಳದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವ್ದು ಕೂಡ ಕರೆ ಮಾಡಿಲ್ಲ ನಮ್ಮ ಲೋಕಾಯುಕ್ತದಿಂದ ಅಂತಾನು ಕೂಡ ವಿಚಾರಗಳು ಗೊತ್ತಾಗುತ್ತೆ. ತಕ್ಷಣ ಎಲ್ಲಾ ವಿಚಾರಗಳನ್ನು ಕೂಡ ಅವರಿಗೆ ತಿಳಿಸಿದರೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ತಕ್ಷಣ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟು ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಟ್ರೇಸ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆಂಧ್ರ ಮೂಲದಿಂದ ಕೂಡ ಈ ಒಂದು ಕರೆ ಬಂದಿದೆ ಅನ್ನೋ ಒಂದು ಟವರ್ ಡಂಪ್ ಕೂಡ ಸಿಕ್ಕಿರುವಂತದ್ದು. ಸೊ ಈಗ ಮುಂದಿನ ದಿನಗಳಲ್ಲಿ ಯಾರು ಅರೆಸ್ಟ್ ಆಗ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.